ಪತ್ರಿಕಾ ದಿನಾಚರಣೆ ಎಲ್ಲರಿಗೂ ಈ ಪತ್ರಿಕಾ ದಿನಾಚರಣೆಯ ತುಂಬ ಹೃದಯ ಶುಭಾಶಯವನ್ನ ಅರ್ಪಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ತೆಲಂಗಾಣದಿಂದ ಶ್ರೀ ಶ್ರೀನಿವಾಸ್ ರೆಡ್ಡಿ ಅವರು ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರು ಬಂದಿದ್ದಾರೆ. ನಮ್ಮ ಸಲಾಂ ಸುತ್ತಿಗೆಯವರು, ಹಿರಿಯ ಪತ್ರಿಕರು, ಸಂಪಾದಕರು, ವಾರ್ತಾ ಭಾರತಿ ಅವರು ಕೂಡ ತಮ್ಮ ವೇದಿಕೆಯಲ್ಲಿದ್ದಾರೆ. ನಮ್ಮ ಅಧ್ಯಕ್ಷರಾದಂತ ಆಯಿಷಾ ಖಾನಂ ಅವರಿದ್ದಾರೆ. ಅನುಚೇತನ್ ನೂತನವಾಗಿ ತಮ್ಮೆಲ್ಲರೂ ಕೂಡ ಮಾಧ್ಯಮದ ಅನೇಕ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ತಮ್ಮ ಜೊತೆ ಅಪಾರವಾದಂತಹ ಸಂಪರ್ಕವನ್ನು ಇಟ್ಕೊಳ್ಳಿಕ್ಕೆ ಹೊಸದಾಗಿ ಸರ್ಕಾರವನ್ನ ನೇಮಕ ಮಾಡಿದೆ. ಅವರು ಕೂಡ ಇದ್ದಾರೆ. ನಮ್ಮ ಕೃಷ್ಣ, ನಮ್ಮ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರು, ಅವರು ಕೂಡ ಇದ್ದಾರೆ. ಶಿವಾನಂದ್ ತಡೂರ್ ಇದ್ದಾರೆ, ಪೂರ್ಣಿಮಾರವರಿದ್ದಾರೆ, ಶೋಭಾ ಮಳವಳ್ಳಿ ಇದ್ದಾರೆ, ಹಿರಿಯ ಪತ್ರಿಕರು. ತಾವೆಲ್ಲ ಮಾಧ್ಯಮ ಸ್ನೇಹಿತರೆಲ್ಲ ಇದ್ದೀರಿ. ಎಲ್ಲರೂ ಇವತ್ತು ನಿಖರ ನಿರ್ಭೀತಿ ನಿರಪೇಕ್ಷವಾದಂತ ಜಾತ್ಯತೀತದ ಧರ್ಮ ತತ್ವವನ್ನ ಆಧರಿಸಿ ತಾವೆಲ್ಲ ಈ ಮಾಧ್ಯಮದ ಲೋಕದಲ್ಲಿ ತಾವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ಇದು ಬಹಳ ಕಷ್ಟವಾದ ಕೆಲಸನೇ, ಏನು ಸುಲಭದ ಕೆಲಸ ಅಲ್ಲ. ಇಲ್ಲಿ ಪತ್ರಿಕೋದ್ಯಮದ ತತ್ವ ಯಾವಾಗಲೂ ಕೂಡ ಕಾಪಾಡಿಕೊಂಡು ಹೋಗ್ಲಿಕ್ಕೆ ತಾವೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಪತ್ರಿಕೋದ್ಯಮ ಪ್ರೆಸ್ ಮೀಡಿಯಾ ಪ್ರಜಾಪ್ರಭುತ್ವದ ಒಂದು ಭಾಗ. ನಾವೆಲ್ಲ ರಾಜಕಾರಣಿಗಳು ಮಾತಾಡ್ತಾ ಇರ್ತೀವಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಅಂತ 4 pillars ಆಫ್ ಡೆಮೋಕ್ರಸಿ ಅಂತ. ಯಾರು ಏನ್ ತಪ್ಪು ಮಾಡ್ಲಿ, ಶಾಸಕರು ತಪ್ಪು ಮಾಡ್ಬೋದು, ಇಲ್ಲ ಕಾರ್ಯಾಂಗ ತಪ್ಪು ಮಾಡ್ಬೋದು, ಇಲ್ಲ ನ್ಯಾಯಾಂಗ ತಪ್ಪು ಮಾಡಬಹುದು. ಇವನ್ನೆಲ್ಲ ಕೂಡ ವಿಮರ್ಶೆ ಮಾಡಿ ಬರೀಲಿಕ್ಕೆ, ತಿದ್ದಲಿಕ್ಕೆ, ಸಮಾಜವನ್ನ ಬದಲಾವಣೆ ಮಾಡ್ಲಿಕ್ಕೆ, ಸಮಾಜದಲ್ಲಿ ಆಗ್ತಂತ ತಪ್ಪುಗಳನ್ನ ಸರಿಪಡಿಸ್ಲಿಕ್ಕೆ ನಿಮ್ಮ ವೃತ್ತಿ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾನೆ. ಬೇರೆ ಯಾರಿಗೂ ಕೂಡ ಕೊಟ್ಟಿಲ್ಲ. ಆದ್ರೆ ಬರೆಯೋರು ನೀವೊಬ್ರು, ಬರೀಬೇಕಾದ್ರೆ ಪೆನ್ ನಿಮ್ ಪೆನ್ನು, ಓದೋರು ನೋಡೋರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅದನ್ನ ನೋಡ್ತಾರೆ. ಸೊ ಅದರಿಂದ ನೀವು ಏನೇ ಬರೋದು ಕೂಡ, ಏನೇ ವಿಚಾರ ತಿಳಿಸಿದ್ರು ಕೂಡ, ಬಹುಶಃ ಏನು ತಮ್ಮಲ್ಲಿ ಭಾವನೆಗಳು ಇದ್ರೂ ಕೂಡ ತಮ್ಮ ಆತ್ಮ ಸಾಕ್ಷಿನ ತಾವು ಗಮನದಲ್ಲಿ ಇಟ್ಕೊಂಡು ತಾವು ತಮ್ಮ ವಿಚಾರವನ್ನ ಸಮಾಜಕ್ಕೆ ತಿಳಿಸ್ಬೇಕು ಅಂತ ಹೇಳಿ ನನ್ನ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಕೆಲವರೆಲ್ಲ ಮಾಧ್ಯಮದವರು ಅಂತಂದ್ರೆ ಯಾವಾಗ್ಲೂ ಶಾಶ್ವತವಾದಂತ ವಿರೋಧ ಪಕ್ಷದವರು ಅಂತ ತಿಳ್ಕೊಬಿಡ್ತಾರೆ. ವಿರೋಧ ಪಕ್ಷ ಮಾಡೋ ಕೆಲಸ ಮಾಧ್ಯಮ ಮಾಡ್ತಾರೆ. ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ನೀವು ಸಮಾಜದ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ. ನಾವು ತಪ್ಪು ಮಾಡಿದ್ರೆ ನೀವ್ ಯಾಕೆ ವಿರೋಧ ಪಕ್ಷದವರಾಗ್ತೀರಿ? ನಮ್ಮನ್ನ ತಿದ್ದುವಂತ ಕೆಲಸ ಕೂಡ ನಾವೇನಾದ್ರು ತಪ್ಪು ದಾರಿಗೆ ಹೋದಾಗ ನಮ್ಮನ್ನ ತಿದ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾವು ರಾಜಕಾರಣಿಗಳ ಕೆಲಸ ಮಾಡಿದ್ರೆ, ಬಹುಶಃ ಬ್ರಾಡ್ ಸೆನ್ಸ್ ಅಲ್ಲಿ ಯೋಚನೆ ಮಾಡಿದ್ರೆ ಬಹುಶಃ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಅಂತ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಸೊ ಎಷ್ಟೋ ಜನ ನನ್ನ ವಿರುದ್ಧ ಆಗ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ ಟೀಕೆಗಳು ವಿವಿಧ ರೀತಿಯಲ್ಲಿ ಬರೆದಿದ್ರು ಕೂಡ, ನಾನು ತಪ್ಪುಗಳೇ ಬರೆದಿದ್ದಾರೆ ಬೇಕಾದಷ್ಟು, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ನಾನು ಅವ್ರನ್ನ ಯಾರು ನನ್ನ ವೈರಿಗಳು, ವಿರೋಧ ಪಾರ್ಟಿಯವರು ಅಂತ ನಾನು ಯೋಚನೆ ಮಾಡಕ್ ಹೋಗುದಿಲ್ಲ. ಈಗ ನಾನು ಬೆಳಗ್ಗೆ ರೊಟೀನ್ ಸುಮಾರು 6-7 ತಿಂಗಳಿಂದ ಹಾಸ್ಪಿಟಲ್ಗೆ ಹೋಗಿ ರೊಟೀನ್ ಚೆಕ್ ಮಾಡಿಸಿರ್ಲಿಲ್ಲ. ಸುಮ್ನೆ ಒಂದು ರೊಟೀನ್ ಚೆಕ್ ಮಾಡ್ಸೋಣ ಅಂತ ಬಾದರ್ತೀನಿ, ಯಾಕೆಂದ್ರೆ ಲೇಟ್ ಮಲಗ್ತಿದ್ದೆ ನಾನು. ಮಾಡ್ಸೋಣ ಅಂತ ಹೋಗಿದ್ದೆ. ಈಗ ನನ್ನ ಪ್ರೈವೇಟ್ ಸೆಕ್ರೆಟರಿ OSD ಹೇಳ್ತಾ ಇದ್ರು, ಟಿವಿಲಿ ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಹೋಗಿದ್ದೀರಿ ಅಂತ ಗೊತ್ತಾಯ್ತು ಅಂತ ಅಂದ್ಬಿಟ್ಟು. ಸೊ ಹಿಂಗೆ ನಿಮ್ಗೆ ಬಹಳ ಫೇಕ್ ನ್ಯೂಸ್ ಅಂದ್ರೆ ಬಹಳ ನಶೆ ಬಂದ್ಬಿಟ್ಟಿರ್ತದೆ. ಫೇಕ್ ನಶೆ. ನಿನ್ನೆ ತಾನೇ ನಶೆ ಮುಕ್ತ ಭಾರತ ಕರ್ನಾಟಕ ಮಾಡ್ಬೇಕು ಅಂತ ಹೊರಟಿದ್ರು. ನಿಮ್ಗೆ ಫೇಕ್ ನಶೆ
ಈಗ ಯಾರು ಏನೇನೋ ಹೇಳ್ತಾರೆ ಅಂತ ತಕ್ಷಣ ಸತ್ಯ ನೋಡ್ಬೇಕು. ಸತ್ಯ ನೋಡದೆ ತಾವು ಬರೆದು ಬಿಡ್ತೀರಿ, ತಿಳಿಸ್ಬಿಡ್ತೀರಿ. 2 ನಿಮಿಷಕ್ಕೆ ಒಂದ್ ಮೆಸೇಜ್ ಹಾಕ್ಬಿಡ್ತಾನೆ ಯಾವನೊಬ್ಬ ರಿಪೋರ್ಟ್ರು. ಅವನ್ ಇನ್ ನೋಡಲ್ಲ, ಏನ್ ಸತ್ಯಾಂಶ ತಿಳ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಲ್ಲ. ಟಿವಿ ಅವ್ರದ್ದು ನಡೆಸ್ಬೇಕಲ್ಲ ಪಾಪ. 24/7 ವಾಚ್ಗೂ ಈ ಟಿವಿಗೆ ಎರಡಕ್ಕೂ ಸ್ಟಾಪ್ ಇಲ್ಲ. ಎಲ್ಲ ಹಗಲು ರಾತ್ರಿ ಅದು ನಡೀತಾ ಇದೆ. ಇಂಟ್ರೆಸ್ಟ್ಗೂ ಸ್ಟಾಪ್ ಇಲ್ಲ, ಅದು ನಡೀತಾ ಇರ್ತದೆ. ಬಡ್ಡಿ ಹಂಗೆ ಈ ಟಿವಿಗೂ ಕೂಡ ಇಲ್ಲ, ಹಗಲು ರಾತ್ರಿ ಇಲ್ಲ. ಎಲ್ಲ ಪ್ರಪಂಚಕ್ಕೆಲ್ಲ ಹಗಲು ರಾತ್ರಿ ಇದೆ. ಟಿವಿಗೆ, ಬಡ್ಡಿಗೆ, ವಾಚ್ಗೆ 3 ಜನಕ್ಕೂ ಹಗಲು ರಾತ್ರಿ ಇಲ್ಲ. ಹಂಗೆ ನಿಮ್ಗೆ ಫುಡ್ ಬೇಕು ಅಂತ ಹೇಳಿ ಫೇಕು ನೋಡಲ್ರಿ, ಸತ್ಯನ ನೋಡಲ್ರಿ, ಸುಳ್ಳು ನೋಡಲ್ರಿ, ಏನೋ ಒಂದು ಕೆಲವರೆಲ್ಲ ಬರೀತಾನೆ ಇರ್ತಾರೆ. ಇದರಿಂದ ಬೇರೆಯವ್ರಿಗೆ, ಅವರ ಡಿಗ್ನಿಟಿಗೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ತಾವೆಲ್ಲ ಯೋಚನೆ ಮಾಡಿ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಸತ್ಯ ಬರೆಯೋದು, ಸತ್ಯ ನುಡಿಯೋದು, ಸತ್ಯಕ್ಕೆ ಗೌರವ ನೀಡೋದು, ಇದು ಬಹಳ ಮುಖ್ಯವಾದಂತ, ಇದು ಪತ್ರಿಕೋದ್ಯಮದ ಮೊದಲನೇ ಕರ್ತವ್ಯ. ನಾನು ಮೇಕೆದಾಟು ಪಾದಯಾತ್ರೆ ಮಾಡ್ತಿದ್ದೆ, ತಮ್ಗೆಲ್ಲ ಗೊತ್ತಿರಬೇಕು. ಪ್ರಾರಂಭ ಮಾಡಿದೆ ಕೊರೋನಾ ಸಂದರ್ಭ, ಫಸ್ಟ್ ಡೇ. ನಾನ್ ಬಹಳ ಕಷ್ಟಪಟ್ಟು ಅದನ್ನ ಮೇಕೆದಾಟು ರಾಜ್ಯದ ಹಿತಕ್ಕೆ ನಂದೇ ಆದ ಚಿಂತನೆ. ನನಗೇನು ಅನುಕೂಲ ಇಲ್ಲ ವೈಯಕ್ತಿಕವಾಗಿ, ರಾಜ್ಯಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ನಾವೆಲ್ಲ ಒಂದು ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಕೋವಿಡ್ ಸಂದರ್ಭದಲ್ಲಿ. ವಿರೋಧ ಪಾರ್ಟಿಯವರೆಲ್ಲ ಬೇಕಾದಷ್ಟು ಆಗ ತಡಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ. ನಮ್ ಪಾರ್ಟಿರು ಇದು ಟೈಮ್ ಸರಿ ಇಲ್ಲ ಅಂತ. ಬಟ್ ನಾನು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು, ಯಾರು ಬರ್ಲಿ ಬರ್ದೇವಲ್ಲಿ ನಾವಿಬ್ಬರಾದ್ರೂ ನಡೀತೀವಿ ಅಂತ. ಅಲ್ಲಿ ನೀವು ನೋಡಿರ್ಬೇಕು, ಸಂಗಮದಿಂದ ಒಂದು ದೊಡ್ಡ ಕರ್ವ್ ಇದೆ, ಒಂದು 7-8 ಕಡೆ ತಿರುಗ್ಬೇಕು. ಎಲ್ಲ 3-4 ದಿನ ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ನಡೀತಾ ಇದೆ. ಅಲ್ಲಿ ಸ್ವಲ್ಪ ನಮ್ಮ ಹುಡುಗರು ಒತ್ತಡಕ್ಕೆ ಸ್ವಲ್ಪ ತಳ್ತಾ ಇದ್ರು. ಸ್ವಲ್ಪ 1-2-3 ಕಡೆ 1-2 ಶೇಕ್ ಆಗಿದೆ. ಟಿವಿ ಯಾರು ಅದನ್ನ ಹಿಡಿದ್ಬಿಟ್ಟು ಏನ್ ವರ್ಷಗಟ್ಲೆ ಕುಡ್ದು ನಡೀತಾವನೆ ಅಂತ ಅದನ್ನ ಬರ್ದು ಈಗೂ ಅದನ್ನ ಹಾಕ್ತಾನೆ ಅವ್ರೆ. ಈಗ ಅದನ್ನ ಮಜಾ ಅಂದ್ರೆ ಬೇರೆಯವ್ರ ಮಜಾ ತಗೊಳಕ್ಕೆ ನಮ್ಮನ್ನ ಬಳಸ್ಕೊತಾ ಇದ್ದಾರೆ. ಸೊ ಇದರಿಂದ ಏನಾಗ್ತದೆ, ನಿಮ್ಮ ಮಾಧ್ಯಮದ ಮೇಲೆ ಇರುವಂತ ಗೌರವ ಇದೆಯಲ್ಲ. ನಾನೇ ಹೇಳ್ತಾ ಇದ್ದೇನೆ, ನಾವು ತಪ್ಪು ಮಾಡಿದ್ರೆ ಪ್ಲೀಸ್ ಯು ಆರ್ ಮೋಸ್ಟ್ ವೆಲ್ಕಮ್. ನಾವ್ ಯಾರು ಕರೆಕ್ಟ್ ಅಂತ ನಾನು ಹೇಳೋದಿಲ್ಲ. ನಮ್ಮಲ್ಲೂ ಬೇಕಾದಷ್ಟು ತಪ್ಪುಗಳು ನಾವು ಮಾಡ್ತೀವಿ. ನಮ್ಮಲ್ಲೇ ಅಂತ ಮನುಷ್ಯನಲ್ಲಿ ಬೇಕಾದಷ್ಟು ಗುಣಗಳಿರ್ತವೆ. ಆ ಗುಣಗಳಲ್ಲಿ ಬೇಕಾದಷ್ಟು ನಮ್ದೇ ಆದಂತ ಚಿಂತೆಯಲ್ಲಿ ಯಾಕೆಂದ್ರೆ ನಾನ್ ಚಿಕ್ಕ ವಯಸ್ಸಿನಲ್ಲೇ ಅಧಿಕಾರವನ್ನ ನೋಡಿದ್ವು ನಾನು. ನಮಗೂ ಪವರ್ ತಲೆಗೆ ಹೋಗ್ಬಿಡ್ತದೆ ಅನ್ನೋದು ಕೆಲವರು ಅವತ್ತೇ ನನಗೆ ನಮ್ಮ ಹಿರಿಯರು ಗುರುಗಳೆಲ್ಲ ಹುಷಾರು, ನೀನ್ ಬಹಳ ಚಿಕ್ಕ ವಯಸ್ಸಿನಲ್ಲೇ ನಿನ್ ಮದುವೆನೇ ಆಗಿಲ್ಲ, ನೀನ್ ಮಂತ್ರಿ ಆಗಿದ್ಯಾ, ಚಿಕ್ಕ ವಯಸ್ಸಿನಲ್ಲಿ ಹಣನೂ ಇರಬಾರ್ದು, ಅಧಿಕಾರನೂ ಇರಬಾರ್ದು ಅಂತ ಕೆಲವರೆಲ್ಲ ಹೇಳ್ತಾರೆ. ಸೊ ಎಲ್ಲ ಒಂದೇ ಕಡೆ ನಿಂಗೆ ಸೇರ್ಬಿಟ್ಟಿದೆ, ಹುಷಾರ್ ಅಂತ ನನಗೆ ಹಿಂದೆನೆ ಹೇಳಿದ್ರು. ಸೊ ಆಗ ನಾನು ಪ್ರತಿ ಹಂತದಲ್ಲೂ ಕೂಡ ಪರ್ಮನೆಂಟ್ ಈಸ್ ಆಲ್ವೇಸ್ ನಾಟ್ ಪರ್ಮನೆಂಟ್ ಫಾರ್ ಎವ್ರಿವನ್. ಸೊ ಬಹಳ ಹುಷಾರಾಗಿರ್ಬೇಕು ಅಂತೇಳಿ, ನಾವು ಏನ್ ಒಳ್ಳೇದ್ ಮಾಡ್ತೀವಿ ಜನ ನೋಡ್ತಾ ಇರ್ತಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಏನಾದ್ರು ಒಂದು ಒಳ್ಳೇದು ನಮ್ಗೆ ಸಿಕ್ಕಂತ ಅವಕಾಶದಲ್ಲಿ ಒಳ್ಳೇದು ಮಾಡ್ಬೇಕು ಅನ್ನೋ ದೃಷ್ಟಿಯಿಂದನೇ ನಂದೇ ಆದಂತ ನಂಬಿಕೆಯಲ್ಲಿ, ನಂದೇ ಆದಂತ ಶ್ರಮಕ್ಕೆ ಫಲ ಸಿಗ್ತದೆ ಅಂತೇಳಿ ಇವತ್ತು ಈ ರಾಜ್ಯದಲ್ಲಿ ನಮ್ಗೆ ಪಕ್ಷ ಒಳ್ಳೆ ನಂಬರ್ ಬಂದು ಇವತ್ತು ನಮ್ಮ ಪಕ್ಷ ಈ ಸ್ಥಾನದಲ್ಲಿ ಕುಳಿಸಿದೆ. ನಾನು ಈ ರಾಜ್ಯಕ್ಕೆ ಏನಾದ್ರು ಒಂದು ಕೊಡುಗೆ, ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು ಅಂತ. ಸೊ ಅದರಿಂದ ಮಾಧ್ಯಮ ಸ್ನೇಹಿತರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನಿಮ್ಮನ್ನು ಬಿಟ್ಟು ನಾವು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ನನಗೆ ಕೊಟ್ಟಿದ್ದ ಇನ್ವಿಟೇಷನ್, ಇವ್ರು ನೆನ್ನೆನೋ ಮೊನ್ನೆನೋ ಇನ್ವಿಟೇಷನ್, ಮುಂಚಿತವಾಗಿ ಅವ್ರೇನು ನನ್ನ ಟ್ರೈನ್ ಫಿಕ್ಸ್ ಮಾಡಿರ್ಲಿಲ್ಲ. ಬಟ್ ಆಯ್ತು ಅಂತ ಹೇಳಿ ಮಧ್ಯ ಟೈಮ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದೆ. ಈಗ ಜಸ್ಟ್ ನಾನು ಮನೆಯಿಂದ ಹಾಸ್ಪಿಟ್ಲಿಂದಾನೇ ರೊಟೀನ್ ಚೆಕ್ಅಪ್ ಹೋಗೋನು, ನಾನು ಮನೆಗೂ ಹೋಗ್ಲಿಲ್ಲ. ಸಾಮಾನ್ಯವಾಗಿ ಮನೆಗಿಂದ ಹೊರಡೋನು ನಾನು 5 ನಿಮಿಷ ದೇವ್ರ ಪೂಜೆ ಮಾಡ್ಬಿಟ್ಟು 2 ನಿಮಿಷ ಪೂಜೆ ಮಾಡ್ಬಿಟ್ಟು ಹೊರಡ್ತಾ ಇರ್ತೀನಿ. ಇವತ್ತು ಅದಕ್ಕೆ ಹೋದ್ರು ಟೈಮ್ ವೇಸ್ಟ್ ಆಗ್ತದೆ ಅಂತೇಳಿ ತಿರ್ಗಿ ಆಮೇಲೆ ಹೋಗಿ ನಾನು ಮಾಡೋಣ, ಪೂಜೆ ಮಾಡೋಣ ಅಂತೇಳಿ ಈಗ ನಿಮ್ಮ ಹತ್ರ ಬಂದು ನಿಮ್ಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಈಗ ಫಸ್ಟ್ ನೀವು ಪೂಜೆ ಮಾಡಕ್ಕೆ ನಾನು ಗದಗ ಗಾಂಧಿ ಭವನದಲ್ಲಿ ಗಾಂಧಿ ತತ್ವ ಆದರ್ಶ ಎಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸವನ್ನ ಮಾಡ್ಬೇಕಾಗ್ತದೆ. ಸೊ ಐಷಾ ಅವರು ಬಹಳ ದಿನದಿಂದ ಗೊತ್ತು, ಅವರು ಅವರ ತಂಡ
ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಕ್ಕೆ ಬೇಕಾದಷ್ಟು ಅವಕಾಶ ಸಿಗ್ತದೆ. ಎಲ್ಲರೂ ಕೂಡ ತಾವೆಲ್ಲ ಬಹಳ ಹಿರಿಯರೆಲ್ಲ ಇದ್ದೀರಿ. ಇದು ಬರೆಯೋರ್ಗೂ ನಿಮ್ ಸುದ್ದಿ, ಬರೆದ ಮೇಲೆ ಸಮಾಜ ಸುದ್ದಿ. ಇಟ್ ಈಸ್ ಪಬ್ಲಿಕ್ ಆಸ್ತಿ ಆಗೋಯ್ತದೆ. ನೀವು ಬರೆಯೋರ್ಗೆ ಮಾತ್ರ ನಿಮ್ದು, ನಿಮ್ಮ ವಿಚಾರ ಏನಿದೆ, ಏನ್ ತಿಳ್ಕೊಂಡಿದ್ರಿ ಅದು ಮಾತ್ರ ಬರೀದ್ ಬಿಡ್ತೀರ ಅಷ್ಟೇ. ಬರ್ದಾದ್ಮೇಲೆ ಇಟ್ ಇಸ್ ಪಬ್ಲಿಕ್ ಪ್ರಾಪರ್ಟಿ. ಸೊ ಯಾರು ಯಾವ ರೀತಿ ವಿಶ್ಲೇಷಣೆ ಆಗ್ತಂತೆ. ಈಗ ಫೇಕ್ ನ್ಯೂಸ್ ಅಟ್ಯಾಕ್ ಕೂಡ ನಡೀತಾ ಇದೆ. ಫೇಕ್ ನ್ಯೂಸ್ ಏನೇನೋ ಹಾಕಿ ಕೊಟ್ಟು ಮಾಡಿ ಕೊನೆಗೆ ಈ ಸೋಷಿಯಲ್ ಮೀಡಿಯಾ ವಿವಿಧ ರೀತಿ ಬಂದ್ಮೇಲೆ ಅದು ಒಂದು ವೈರಸ್ ಅಟ್ಯಾಕ್. ಫೇಕ್ ನ್ಯೂಸ್ ಒಂದು ವೈರಸ್ ಅಟ್ಯಾಕ್ ಆಗ್ಬಿಟ್ಟಿದೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿವಿಧ ಕಾನೂನುಗಳು ಕೂಡ ತಂದಿದ್ದೇವೆ. ನಾವು ಕೂಡ ಬಹಳ ಎಚ್ಚರಿಕೆಯಿಂದ ಇದ್ದೇವೆ. ಎಲ್ಲರಿಗೂ ಮಾರ್ಗದರ್ಶನ ಕೊಡ್ತಾ ಇದೀವಿ. ಆ ಫೇಕ್ ನ್ಯೂಸ್ ಇಂದ ದೇಶದಲ್ಲಿ, ರಾಜ್ಯಗಳಲ್ಲಿ ಅನೇಕ ಕೋಮು ಗಲಭೆಗಳು, ಬೇರೆ ಬೇರೆ ಗಲಭೆಗಳು ಎಲ್ಲ ಕೂಡ ನಡೀತಾ ಇರೋದು ಒಳ್ಳೆ ಸಮಸ್ಯೆ ಇದೆ. ಅದರಿಂದ ನಾನು ಹೇಳೋದು, ನಾವು ಸುದ್ದಿ ತರನೇ ನಾವು ನೋಡ್ಬೇಕಾಗಿದೆ. ಆದ್ರೆ ಸುದ್ದಿಯಲ್ಲಿ ಪ್ರಾಮಾಣಿಕತೆಯನ್ನ ಗಲ್ಪಿಸಬೇಕಾಗಿದೆ. ಏನ್ ವಾಸ್ತವಾಂಶ ಏನಿದೆ ಸತ್ಯವನ್ನ ಬರೆದು ಸಮಾಜಕ್ಕೆ ತಿದ್ದುವಂತ ಕೆಲಸ ಜವಾಬ್ದಾರಿ ನಿಮ್ಗೆ ಸಿಕ್ಕಿದೆ. ದೊಡ್ಡ ದೊಡ್ಡ ಹಿರಿಯರೆಲ್ಲ ವಿವಿಧ ರೀತಿಯಲ್ಲಿ ನಿಮ್ ಬಗ್ಗೆ, ಗಾಂಧೀಜಿಯಿಂದ ಹಿಡಿದು ದೊಡ್ಡ ದೊಡ್ಡ ಹಿರಿಯರೆಲ್ಲ ನಿಮ್ಮ ಬಗ್ಗೆ ವಿವಿಧ ರೀತಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಈ ದೇಶದ ಸ್ವಾತಂತ್ರ್ಯ ಹಿನ್ನೆಲೆ ಕೂಡ ಇವತ್ತಾದ್ರೆ ಇಷ್ಟೊಂದು ವಿಚಾರಗಳು ಬಂದ್ಬಿಟ್ಟಿದೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬಂದ್ಬಿಟ್ಟಿದೆ. ಇನ್ನ ನಿಮ್ಗೆ ಕೆಲಸ ಸುಲಭನೂ ಇದೆ. ಬಟ್ ಅದ್ರಲ್ಲಿ ಏನೇನೋ ವಿವಿಧ ರೀತಿಯಲ್ಲಿ ನಾವೇನ್ ಫೀಡ್ ಮಾಡ್ತೀವಿ ಅದು ಮಾತ್ರ ಈಚೆ ಬಂದಿರ್ತದೆ. ಯಾರೇ ಫೀಡ್ ಮಾಡಲಿ ಮತ್ತೊಂದು ಮಾಡೋದು ಗ್ರಾಫ್ಸ್ ಮಾಡ್ಬರ್ತದೆ. ಸೊ ಎಲ್ಲದೂ ಕೂಡ ನಾವು ಬಹಳ ಹುಷಾರಾಗಿ ಆಲೋಚನೆ ಮಾಡಿ, ಏನು ಈ ಮಾಧ್ಯಮದ ಅನೇಕ ನಿಮ್ಮ ಮೊದಲಿಂದ ಕೂಡ ಏನು ಒಂದು ಪದ್ಧತಿಯನ್ನ ತಾವು ಉಳ್ಕೊಂಡಿದ್ದೀರಿ, ಪ್ರಾಮಾಣಿಕತೆಯನ್ನ ಉಳಿಸ್ಕೊಂಡಿದ್ದೀರಿ. ಕೆಲವು ಮೀಡಿಯಾ ಬಹಳ ಎಕ್ಸ್ಟ್ರಾನರಿ, ನಾನು ಸುಮ್ಮನೆ ಹೇಳ್ಬಾರ್ದು. ಅವರ ಕೆಲವು ಪೇಪರು ಅವ್ರ ಕಾಫಿ ಇಲ್ಲದೆ ಹೋದ್ರೂ ಚಿಂತೆ ಇಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಕೆಲವು ಅಡಿಕ್ಷನ್ ಇದೆ, ನನಗೂ ಅಡಿಕ್ಷನ್ ಇದೆ. ಎದ್ದ ತಕ್ಷಣ ಅಟ್ಲೀಸ್ಟ್ ಒಂದು 3-4 ಪೇಪರ್ ಅವರು ಹೆಡ್ಲೈನ್ ತಿರುಗಿಸ್ಬೇಕು. ಇಲ್ಲ ಅಂತಾನೆ ನಮ್ಗೆ ದೇಶದಲ್ಲಿ ಏನ್ ನಡೀತಾ ಇದೆ, ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗುದಿಲ್ಲ. ರಾಜಕಾರಣ ಒಂದೇ ಅಲ್ಲದೆ ಸಮಾಜದಲ್ಲಿ ಏನೇನು ವಿಚಾರ ಆಗ್ತದೆ, ಏನೇನು ಸಮಸ್ಯೆ ಇದೆ, ಯಾರ ನೋವುಗಳೇನಾಗಿದೆ ಎಲ್ಲ ಕೂಡ ತಿಳಿಸುವಂತ ಕೆಲಸ ಮಾಡ್ತಾ ಇರಿ. ನಾನು ಬೇರೆ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ತಾವು ಬಂದು ಪಾಪ ನಮ್ಮ ಮಾಧ್ಯಮ ಸ್ನೇಹಿತರು ಮಧ್ಯದಲ್ಲಿ ನಿಲ್ಲಿಸಿ ನಾನು ಏರ್ಪೋರ್ಟ್ಗೆ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ನಿಲ್ಲಿಸಿ ಈಗ ಅವ್ರಿಗೆ ನನಗೆ ಅನುವು ಮಾಡಿಕೊಟ್ರು. ನಿಮ್ಗೆ ಶುಭವಾಗ್ಲಿ. ನಾನು ಏರ್ಪೋರ್ಟ್ಗೆ ಹೋಗ್ಬೇಕಾದ್ರಿಂದ ದಯವಿಟ್ಟು ನನಗೆ ಕ್ಷಮಿಸಿ. ನಾನು ಆದಷ್ಟು ಜಲ್ದಿ, ಆಲೇ ಟೈಮ್ ಆಯ್ತು, ಇಷ್ಟೊತ್ತಿಗೆ ನಾನು ಬಿಡ್ಬೇಕಾಗಿತ್ತು. ನಿಮ್ಮನ್ನು ಬಂದು ನಿಮ್ಗೆ ಶುಭ ಹಾರೈಸಿಕ್ ಮಾತ್ರ ಬಂದಿದ್ದೀನಿ. ನಿಮ್ಮೆಲ್ಲರೂ ಕೂಡ ಶುಭವಾಗ್ಲಿ. ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.